ಎಲ್ಲ ಹಿಸ್ಯನು ನಾನು ಅದೇ ಅವ್ರಿಗೆ ಬಿಟ್ಟಿದ್ದಾಯ್ತು. ಓಲಿ ಬಿಡ್ಸಿ. ಪುಟಕ ಪುಟಕ ಬಾರವ್ರು. ಹೆಂಗಿದ್ಯಾ ಅಂತ ನೋಡ್ಕೊಂಡು ಹೋಗುವ ಅಂತ ಬಂದೆ. ಟೆನ್ಷನ್ ಎದುರುಗಡೆ ಕೂತದೆ. ಏನು ಪುಟಕ, ಯಾವ ಹೊಸ ನಾಟಕ ಶುರು ಮಾಡವಳೆ? ಬಸಿ ನಂಗೂ ಹೇಳಿದ್ರು ನಾನು ಕೇಳಿಸ್ಕೊತೀನಪ್ಪ. ಅಯ್ಯೋ ಮೂದೇವಿ, ಕೊಂಡ್ಗುಂಡಿನ ಹೊರಗೆ ಬಿದ್ದೋಗಂಗೆ ಕೆಕ್ಕಸ್ಕೊಂಡು ನೋಡಿದ್ರೆ ನಾನೇನು ಎದುರ್ಕೊಳಕಿಲ್ಲ. ಏನು ಅಂತ ಇಡೀ ಜಗತ್ತಿಗೆ ಗೊತ್ತದೆ. ಎಲ್ಲ ಚಂದ್ರು ಬಂಗಾರಮ್ಮ ಹೆಂಗೆ ಅಂತ ನನಗೆ ಗೊತ್ತಿಲ್ವೇನ? ನಂಜವ್ವ ಓಯ್ ಬಿಡು, ಅದನ್ನೇ ಯೋಡ್ ಕಿತ ಅಂತ ಹೇಳ್ತೀಯ. ಪುಟ್ಟಕ್ಕ, ನಾನು ಈ ಮಾತನ್ನ ಇಲ್ಲಿರೋರು ನಮ್ಮ ಮೆಚ್ಚಕ್ಕೆ ಅಂತ ಹೇಳ್ತಾ ಇಲ್ಲ, ಆದರೆ ಹೇಳ್ಬೇಕಾಯ್ತದೆ. ನನ್ನ ಮನಸ್ಸಿನಾಗೆ ನಿನಗೆ ಎಂಥ ಸ್ಥಾನ ಕೊಟ್ಟಿವ್ನಿ ಅಂತ ನಿನಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಾಚಿರೋನಿಗೆ ಗೊತ್ತದೆ. ನಿನ್ನ ಮೆಸ್ಸಿಗೆ ನಾನೇ ಬೆಂಕಿ ಹಾಕಿಸ್ದೆ ಅಂತ ನೀನು ನಂಬುದ್ರು ಪರವಾಗಿಲ್ಲ. ನಾನು ನಿನಗೆ ನನ್ನ ನಂಬು ಅಂತಲೂ ಕೇಳೋಕ್ಕಿಲ್ಲ. ಯಾಕೆಂದ್ರೆ ಸತ್ಯ ಒಂದಿನ ಎಲ್ರಿಗೂ ಗೊತ್ತಾಗ್ಲೇಬೇಕು. ಇದೇ ಸತ್ಯ. ನಮ್ಗೆ ಈಗಾಗಲೇ ಸತ್ಯ ಗೊತ್ತಾಗದೆ ತೋರಿಸಿ ಹೇಳು ಪುಟ್ಟಕ್ಕ. ಪುಟ್ಟಕ್ಕ, ಇಲ್ಲಿ ಕುಂತವಳಲ್ಲ ಈ ನಂಜವ, ಇವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಂಬ್ಲು ಬೇಡ, ಹತ್ರಕ್ಕೂ ಬಿಟ್ಕೋಬೇಡ. ನಂಜ ಕಾರಿ ಇಡೀ ಸಂಸಾರನೇ ಹಾಳು ಮಾಡ್ಬಿಡ್ತಾಳೆ. ಏ, ಯಾರಿಗೆ ಹೇಳ್ತಿದ್ಯಾ ಮಾತನ್ನ? ನಿನ್ನ ಮಾತನ್ನ ವಾಪಸ್ ತಗ. ನೀನು ಯಾರ ಸಂಸಾರನೂ ಒಂದು ಮಾಡಿಲ್ಲ ಕಣವ ತಾಯಿ. ಇನ್ನೊಬ್ಬರ ಬಗ್ಗೆ ಮಾತಾಡಕ್ ಮುಂಚೆ ನೀನೇನು ಅಂತ ಚಂದಕ್ಕೆ ತಿಳ್ಕ. ಪಂಚಾಯ್ತಿನ ನ್ಯಾಯ ಹೇಳ್ದಂಗಲ್ಲ, ನೀಯತ್ತಾಗಿರೋದು. ಅಯ್ಯ ಅವರೇ ಅಮರೇ ನಿಂತ. ಏ ಪುಟ್ಟಕ್ಕ ಸುಮ್ಕಿರ, ಹೋದ್ರೈತಾಳೆ. ಏನೆಲ್ಲ ಮರ್ತೈತೇನೋ ನಿಂಗೆ? ಅದ್ಯಾಕೆ ಹಿಂಗೆ ದುಡುಕ್ ಮಾತಾಡ್ತೀಯ ನಂಜವ್ವ ನೀನು? ಹೊಟ್ಟೆ ಉರಿತದೆ ಪುಟ್ಟಕ್ಕ. ಬುದ್ಧಿಗಿದೆಯಾ ಆಯ್ತಾ ನಿನಗೆ? ಮಗ ನೋಡ್ಕೊಂಡಾಗ ನೋಡ್ಕೊತಿದ್ದೆ ಮಿಸ್ದ, ಅದಕ್ಕೆ ಬೆಂಕಿ ಇಟ್ಟವಳೆ ಬಂದು ಮುಂದೆ ಕೂತ್ಕೊಂಡಾಗ ಸಮಾಧಾನವಾಗಿ ಮಾತಾಡ್ತೀಯಲ್ಲ. ನೋವಾಗಿದ್ರೆ ಅವಳಿಗೆ. ಅಲ್ಲಮ್ಮ, ನಾವು ಇಲ್ಲಿಗೆ ಬಂದಿರೋದು ಅವನ ಆರೋಗ್ಯ ವಿಚಾರಿಸೋದಕ್ಕೆ. ನೀನು ನೋಡಿದ್ರೆ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದ್ಯಲ್ಲ. ಓ, ನಿಮ್ಮ ಅತ್ತೆ ಆಗಿದ್ದವಳು ನೊಂದು ಗುಡ್ಡೆ ಅಂತ ಹೊಟ್ಟೆನ ಸಂಗ್ತಾ ಇತ್ತ. ಮೂದೇವಿ, ಈ ಗಿಣಿ ಬಾಯ್ ಬಿಟ್ಟಕ್ಕೆ ಬಿಡ್ತಿದ್ಯಲ್ಲ. ಯಾಕೆ? ಬಂಗಾರಮ್ಮ ಎದುರುಗಡೆ ಕುಂತಾಗ ಪಾಯಿಂಟ್ ಮೇಲೆ ಪಾಯಿಂಟು, ಪಾಯಿಂಟ್ ಮೇಲೆ ಪಾಯಿಂಟು, ಲಾ ಪಾಯಿಂಟ್ ಹಾಕಿ ಮಾತಾಡೋದು ಬಿಟ್ಬಿಟ್ಟು ಮೊಂಗ್ ಪಡ್ದು ನಂಗೆ ಕುಂತಿದ್ಯಲ್ಲ. ಹುಟ್ಟಕ್ಕಂಗಾಗಿರೋನ ಅಷ್ಟ ತುಂಬಿಕೊಡೋ ಜವಾಬ್ದಾರಿ ನನಗಿಲ್ವಿಲ್ಲ. ಅವ್ವ ನೀನ್ ಮಾತ್ರ. ಅಣ್ಣಯ್ಯ, ಅಮ್ಮ ನೀವ್ ಯಾವಾಗ ಬಂದ್ರಿ? ನಾನಾಗ್ಲೇ ಬಂದೆ ಕಣವ. ಸ್ನೇಹ, ನಾನು ನಿನ್ಗೆ ಅವತ್ತೇ ಹೇಳಿದೆ ತಾನೆ, ಆ ಮನೆ ನಿನಗೆ ಸರಿ ಹೋಗಲ್ಲ, ಆ ಮನೇಲಿರೋ ಮೆಂಟಲಿಟಿ ಕೂಡ ಸರಿ ಇಲ್ಲ ಅಂತ. ನೀನು ಯಾಕೆ ನನ್ನ ಮಾತೆ ಕೇಳಲ್ಲ? ನಾನು ಏನೇ ಹೇಳಿರೋದಕ್ಕೆ ಉಲ್ಟಾ ಮಾಡ್ತೀಯ. ನೋಡು, ನೀ ಇದುವರೆಗೂ ತಗೊಂಡಿರೋ ರಾಂಗ್ ಡಿಸಿಷನಲ್ಲಿ ಇದು ಕೂಡ ಒಂದು. ಇನ್ನೂ ಕೂಡ ಕಾಲ ಮಿಂಚಿಲ್ಲ ಸ್ನೇಹ. ನಿನ್ನ ಮದುವೆ ಇನ್ನೂ ಕೂಡ ರಿಜಿಸ್ಟರ್ ಆಗಿಲ್ಲ. ಬುದ್ಧಿವಂತೆ ಥರ ಯೋಚನೆ ಮಾಡಿದ್ದು ನಿನಗೆ ನೆನೆಸ್ಬಿಟ್ರೆ ನಿನಗೆ ಒಳ್ಳೆಯದು. ಹೌದು ಸ್ನೇಹಕ್ಕ, ನೀನು ಆ ಮನೆ ಬಿಟ್ಟು ಈಡೇ ಬಂದ್ಬಿಡು. ಸುವಾ. ಅಯ್ಯೋ ನನ್ನ ಮಗನೇ, ಇವನು ಹೇಳ್ದಂಗೆ ಏನಾದರೂ ಸ್ನೇಹ ಅವ್ರ ಮನೆ ಬಿಟ್ಟು ಬಂದ್ಬಿಟ್ರೆ ನಾನು ಅನ್ಕೊಂಡಿದ್ದೆ ಅವ್ರನ್ನ ಎಳೆಯೋಕ್ಕಿಲ್ವಲ್ಲ. ಅಯ್ಯೋ ಮೂದೇವಿ, ಯಾವ ಗದಿಗೆನಾಗ ನಾನು ಹೊಟ್ಟೆಗೆ ಬಿತ್ತನೆ ಏನೇನು. ಅಯ್ಯೋ ಮೂದೇವಿ, ನಿನಗೇನಿಲ್ಲ ಆಗದೆ? ಅಲ್ಲ ಕಣ್ಣ, ಓದಿರೋರು ನೀನು, ತಾಲಿ ಕಟ್ಟಿದ್ರು ಮದುವೆನೇ ಆಗಿಲ್ಲ ಅಂತ ಹೇಳ್ತಿದ್ಯಲ್ಲ. ಇದನ್ನೆಲ್ಲ ಯಾರು ಹೇಳ್ದವ್ರು ನಿನಗೆ? ನೋಡಿದೆ ಪುಟ್ಟಕ್ಕ ಹೆಂಗೆ ಮಾತಾಡ್ತಾನೆ ಅವನು? ನೋಡವ ಸ್ನೇಹ, ತಾಲಿ ಕೆಟ್ಟವ್ನು ಏನೋ ಮಾತಾಡ್ತಾನೆ ಅಂತ ಈ ಆ ಮನೆ ಬಿಟ್ಟು ಬಂದ್ಬಿಟ್ಟಿಯ. ಹೌದು ಅಣ್ಣಯ್ಯ,
ಈ ಮದುವೆನ ನಾನು ಬರೀ ಕಾನೂನು ಪ್ರಕಾರ ನೋಡೋಕ್ಕಾಗಲ್ಲ. ನನ್ನ ಪ್ರಕಾರ ಶ್ರೀ ಅವ್ರು ನಂಗೆ ತಾಳಿ ಕಟ್ಟಿರೋದು ಮದುವೆನೇ. ನೀನು ನೀನು ಮದುವೆನ ಒಪ್ಕೊಂಡಿದ್ದೆ ಸ್ನೇಹ? ನಾನು ಹಾಗೆ ಹೇಳಿಲ್ಲ ಅಣ್ಣಯ್ಯ. ನಾನು ಹೇಳ್ತಿರೋದೇನೆಂದ್ರೆ ನನಗೆ ಶ್ರೀ ಅವ್ರ ಮೇಲೆ ಖಂಡಿತವಾಗ್ಲೂ ಕೋಪ ಇದೆ. ಅವ್ರು ಓದಿಲ್ಲ ಅನ್ನೋದ್ರಲ್ಲಿ ಅವ್ರದ್ದೆಷ್ಟು ತಪ್ಪಿದೆಯೋ ಅವ್ರ ಅಮ್ಮಂದು ಅಷ್ಟೇ ತಪ್ಪಿದೆ. ತಾಯಿಯಾಗಿ ಮಗನ ಬಗ್ಗೆ ತಗೋಬೇಕಾಗಿರೋ ಕಾಳಜಿ ಅವ್ರು ತಗೊಂಡಿಲ್ಲ. ಇವ್ರು ಮಾಡೋ ಬೇರೆ ಕೆಲಸಗಳಿಗೂ ಸಾಕಷ್ಟು ಕಾರಣಗಳಿದೆ. ಅದ್ರ ಬಗ್ಗೆ ನಂಗೆ ಅಸಹನೇನೂ ಇದೆ. ಆದ್ರೆ ಈ ಮೆಸ್ ವಿಷಯಕ್ಕೆ ಬಂದ್ರೆ ನಂಗೆ ಶ್ರೀ ಅವ್ರ ಮೇಲೆ ಖಂಡಿತವಾಗ್ಲೂ ನಂಬಿಕೆ ಇದೆ. ಈಟ್ ಸಾಕು ಮಿಸ್ಸು, 1000 ಜನ್ಮ ಕಳಿಯೋಕ್ಕೆ. ಸರಿ, ನಿನ್ನ ಫೈನಲ್ ಡಿಸಿಷನ್ ಏನು ಸ್ನೇಹ? ಸದ್ಯಕ್ಕೆ ಈ ಟೆನ್ಷನ್ ಎಲ್ಲ ಕಳೀಲಿ, ಆಮೇಲೆ ಯೋಚನೆ ಮಾಡ್ತೀನಿ. ಈ ವಿಷಯನ ಇವಾಗ ಇಲ್ಲೇ ಬಿಡೋದು ಒಳ್ಳೇದಣ್ಣಯ್ಯ. ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ನನ್ನ ಜೊತೆನೇ ಬರ್ತೀಯ? ಆಮೇಲೆ ಬರ್ತೀಯಾ? ನಾನು ಬರ್ತೀನಿ, ನನಗೂ ಹೊಸಿ ಕೆಲಸ ಇದೆ. ಹೋಯ್ತಾ ಹಂಗೆ ಬ್ಯಾಗ್ ಮುಂದೆ ಬಿಟ್ಟು. ಸರಿ ಅಬ್ಬಾ, ನಾವು ಬರ್ತೀವಿ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು ಪುಟ್ಟಕ್ಕ. ಬೋಲ್ ಬಡ್ಡಿ ಮಗ ಬಿಡು ನೀನು. ನಿನ್ನ ಯಾವುದಕ್ಕೂ ಉಪಯೋಗಕ್ಕೆ ಬರೋಕ್ಕಿಲ್ಲ ಅನ್ಕೊಬಿಟ್ಟಿದ್ದೆ. ಬೆಂಕಿ ಬಿರುಗಾಳಿನೇ ಎಬ್ಬಿಸ್ಬಿಟ್ಟಿದ್ಯಾ? ಸಾಬಾಸ್ ಕಂಡ್ಲ. ಗಾಳಿ ಅಂದ್ರೆ ಸುಮ್ಕೆನಾ? ಅಂಜಮ್ಮನವ್ರೆ ನಮಸ್ಕಾರ. ನಾನು ಕಾಳಿ ಬರೋಕ್ಕೆ ಹೇಳಿದ್ರಲ್ಲ, ಏನಿಸ್ಯಾ? ಓ, ನನ್ನ ಬೇರೆ ಯಾರು ಅನ್ಕೊಂಡು ಕನ್ಫ್ಯೂಷನ್ ಆಗ್ಬಿಟ್ರೆ ಹೆಂಗೆ? ನೀನು ಯಾರೆಲ್ಲ ಕನ್ಫ್ಯೂಷನ್ ಮಾಡ್ಕೊಂತಾರೆ? ಈ ಕಾಳಿ ಅಂತ ನನಗೂ ಚೆಂದಾಗಿ ಗೊತ್ತದೆ. ಅಲ್ಲ ಕಣ್ಲ ಕಾಳಿ, 7 ದಿನ ಅಂತ ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಬದುಕ್ತೀವಿ. ಏನಂಜಮ್ಮ, ಉರ್ಸಕ್ಕೆ ಅಂತಾನೆ ಕರೆಸ್ದೆ ಹೆಂಗೆ? ಅಯ್ಯೋ ಮೂದೇವಿ, ನಿನ್ಯಾಕ್ಲ ನಾ ಉರ್ಸ್ಲಿ, ಬುದ್ಧಿ ಹೇಳುಮ ಅಂತ ಕರೆಸ್ತೆ ಆಟಯ್ಯ. ಅಲ್ಲ ಕಣ್ಲ ಕಾಳಿ, ನೀನು ನಿಮ್ಮ ಅಕ್ಕ ಭಾವನಿಂದ ಓಡಾಡ್ಕೊಂಡಿದ್ಯಾ? ನಿನಗೆ ಆದಂಥ ಒಂದು ಕೆಲಸ, ದುಡ್ಮೆ ಏನಾರು ಆಯ್ತೇನ್ಲ? ಅದೆಲ್ಲ ಐತೆ, ನಿನಗೇನಾಗಬೇಕು ಮೊದಲು ಅದನ್ನ ಹೇಳು. ಸರ್ದಾರ ಏನಲ್ಲ, ಹೇಳದ ಕೆಲಸವ ಹೇಳಿದ ತಕ್ಷಣ ಮಾಡೋನು ಕೇಳ್ತಿದ್ಯಾ? ಹೇಳಿದ ಕೆಲಸ ಮಾಡೋಕ್ಕೆ ನಾನೇನು ನಿಮ್ಮ ಮನೆ ಆಳ? ನೀ ನನ್ನ ಮನೆ ಆಳಲ್ಲ ಅಂತ ನನಗೆ ಚಂದಾಗಿ ಗೊತ್ತದೆ. ಆದರೆ ಈ ಬಂಗಾರಮ್ಮ ಪುಟ್ಟಕ್ಕನ ಮಧ್ಯೆ ಬಿರುಕು ಮುಡ್ಸೋಕ್ಕೆ ನೀನೇ ಸರಿಯಾದ ವ್ಯಕ್ತಿ. ಅದಕ್ಕಿಂತ ಹೆಚ್ಚಾಗಿ ಅಕ್ಕಂಟಿಗೂ ಒಂದು ಪಾಠ ಕಲಿಸ್ಬೋದು. ಏನು ಕೆಲಸ ಅಂತದ್ದು? ಆ ಪುಟ್ಟಕ್ಕನ ಮೆಸ್ಗೆ ಬೆಂಕಿ ಇಡೋದು. ಏನು? ಪುಟ್ಟಕ್ಕನ ಮೆಸ್ಗೆ ಬೆಂಕಿ ಹಾಕ್ಬೇಕಾ? ಅಯ್ಯ, ಏನೋ ಗನಾಂಧರಿ ಕೆಲಸ ನಂಗೆ ಕೇಳ್ತಿಯಲ್ಲ. ನಿನ್ನ ಕೆಲಸ ಕಡ್ಡಿಗೀರು ಹಾಕೋದು ಆಟಯ್ಯ. ಆಮೇಲೆ ಕತ್ಕಂಡುರಿಯೋದು ಮೆಸ್ ಮಾತ್ರ ಅಲ್ಲ. ಏನು ತಲೆಗೆಲೆ ಕೆಟ್ಟೈತೆ ಹೆಂಗೆ? ಈಗ ನಿನ್ನ ಕೈನಲ್ಲಿ ಆಯ್ತದೋ ಇಲ್ವೋ ಅಟ್ಟೆ ಹೇಳು. ಇದರಿಂದ ನಮ್ಮಿಬ್ಬರಿಗೂ ಲಾಭ ಐತೆ. ಯಾಕಂದ್ರೆ ನಿನಗೂ ನನಗೂ ವೈರಿ ಅಕ್ಕಂಟಿ ಬಂಗಾರ. ನೀನು ಸಾಕಷ್ಟು ಪ್ರಯತ್ನ ಮಾಡಿದ್ಯಾ, ಒಪ್ಕಂತೀನಿ. ಒಡೆಯಕ್ಕೆ ಹೋಗಿದ್ಯಾ, ಒಡಿಸ್ಕೊಂಡಿದ್ಯಾ, ಏನೋ ಮಾಡಕ್ಕೆ ಹೋಗಿ ಸೋತು ಹೋಗಿದ್ಯಾ. ಇದ್ರ ಮ್ಯಾಕೆ ಸುಮ್ಕೆ ಮಾಡ್ಬಿಡಕಂಡ್ಲ, ಕಾಸು ಕೊಡ್ತೀನಿ. ಈ ಕಾಳಿ ಕಾಸ್ಗೋಸ್ಕರ ಕೆಲಸ ಮಾಡೋಕ್ಕಿಲ್ಲ, ದ್ವೇಷ ಐತೆ, ಮಾಡ್ತೀನಿ. ಹಂಗಾರೆ ನಾ ಹೇಳ್ದಂಗೆ ಮಾಡು. ಅಪವಾದವ ಆ ಮಾರನ ಮೇಲೆ ತಕ್ಬಿಡಮ್ಮ.
ಇನ್ನು ಬಂಗಾರಮ್ಮನೋ ಪುಟ್ಟಕ್ಕನುವೆ ಅದು ಹೆಂಗೆ ಜೊತೆಯಾಗಿರ್ತಾರೆ ನಾನು ನೋಡ್ತೀನಿ. ಅವ್ವ, ನೀನು ಇಷ್ಟೊಂದು ಖುಷಿ ಪಡೋ ಅವಶ್ಯಕತೆ ಇಲ್ಲ. ಆ ನಂಜಮ್ಮ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವ್ರ ಮುಂದೆ ಇವ್ರನ್ನ ಯಾಕೆ ಬಿಟ್ಕೊಡ್ಬೇಕು ಅಂತ ಇವ್ರ ಪರವಾಗಿ ಮಾತಾಡಿದೆ ಅಷ್ಟೆ. ಹಾಗಂತ ನನಗೆ ಇವ್ರ ಮೇಲೆ ಸಾಫ್ಟ್ ಕಾರ್ನರ್ ಬಂದಿದೆ, ನನ್ನ ಮನ್ಸು ಕರಗಿದೆ ಅಂತ ಎಲ್ಲ ಯಾರೂ ತಪ್ಪು ತಿಳ್ಕೊಳ್ಳೋದು ಬೇಡ. ನಾನು ಇದನ್ನೆಲ್ಲ ನಿನ್ನ ಕೇಳಲಿಲ್ವಲ್ಲ ಸ್ನೇಹ. ದ್ಯಾವ್ರೆ, ಅಂತೂ ನನ್ನ ಮಗಳು ಗಂಡನ್ನ ಬ್ಯಾರೆಯವ್ರ ಮುಂದೆ ಬಿಟ್ಟು ಕೊಡಬಾರ್ದು ಅಂತ ಅರ್ಥ ಮಾಡ್ಕೊಂಡ್ಲಲ್ಲ, ಆಟೇ ಸಾಕು. ಇನ್ನೆಲ್ಲ ತನಗೆ ತಾನೇ ಸರೋಯ್ತದೆ. ಡ್ಯಾಡಿ, ಮನೆಯಿಂದೇನೋ ಜೋಸಲ್ಲಿ ಕರ್ಕೊಂಬಂದ್ಬಿಟ್ಟೆ. ನಾನೇನು ಒಳಗೆ ಹೋಯ್ತೀನಿ, ಆದರೆ ನೀನು ಒಳಗೆ ಬಿಡ್ತಾರಾ? ನನ್ನನ್ನು ಯಾರು ಒಳಗೆ ಬಿಡಲ್ವಾ? ಖಂಡಿತವಾಗ್ಲೂ ಬಿಡಲ್ಲ. ಸಹನ ಅಲ್ಲ ಸ್ನೇಹ. ನಮ್ಮ ಹೆಸರುಗಳೇ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನೀನು ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಅಕ್ಕ, ನಾನು ಒಳಗೆ ಬರ್ಬೋದಾ? ನಮ್ಮ ಜೀವನಕ್ಕೆ ಆಧಾರ ಆಗಿದ್ದ ಮೆಸ್ಸೇ ಇಲ್ಲದೆ ನಾವು ಹೆಂಗೆ ಒದ್ದಾಡ್ತಿದ್ದೀವಿ ಅಂತ ನೋಡಕ್ಕೆ ಬಂದ್ಯಾ? ನೋಡು, ಚೆನ್ನಾಗಿ ನೋಡು. ಇದಕ್ಕೆಲ್ಲ ನೀನೇ ಅಲ್ವಾ ಕಾರಣ? ನಾನೇನು ಮಾಡಿದೆ? ಏನು ಮಾಡ್ದೇನ? ಮೂಲ ಕಾರಣ ನೀನೇ. ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೋದ್ಯಲ್ಲ, ಅವತ್ತಿಂದ ಅವ್ವ ಕಷ್ಟಪಡ್ತಾನೆ ಇದ್ದಾಳೆ. ನೀನೀಗ ಇಲ್ಲಿಂದ ಹೋದ್ರೆ ಒಳ್ಳೇದು. ಡ್ಯಾಡಿ, ಸ್ನೇಹ ಕಣ್ಮೂಡು ಸರಿ ಇಲ್ಲ. ನಿನ್ನ ಮನೆಗೆ ಹೋಗಿರೋ, ಪುಟ್ಟವ ಹೆಂಗೈತೆ ಅಂತ ನೋಡ್ಕೊಬಂದು ನಾನು ನಿಂಗೆ ಹೇಳ್ತೀನಿ. ಆಮೇಲೆ ನಾವಿಲ್ಲಿ ಬಂದಿರೋ ವಿಷಯ ಮಮ್ಮಿ ತವ ಹೇಳ್ಬೇಡ. ನಿಂತ್ಕೊಳ್ಳಯ್ಯ. ಅವ್ವ, ಸ್ನೇಹ, ನೀನು ಹೊಸಿ ಸುಮ್ಕಿರವ. ನೀನು ಒಳಗೆ ಬಾ. ಅವ್ವ ಬೇಡ. ನೀನು ಕರುಣೆ ತೋರಿಸಿ ಹಾವನ್ನ ಒಳಗೆ ಕರ್ಕೋತಿದ್ಯಾ. ಸ್ನೇಹ, ಸುಮ್ಕಿರವ. ನೀನು ಒಳಗೆ ಬರಯ್ಯ. ಯಾವರೇ ಅವನು ಅವ್ವನ ಬಗ್ಗೆ ಮಾತಾಡಂಗೋಯ್ತು. ಅವ್ವ ಹಿಂಗೆ ಮಾಡಿದ್ರೆ ಸಾಧ್ಯ ಇಲ್ಲ. ಅಡ ಬಿಡ್ತು ಅನ್ನೋ. ಅವನ ಮಾತು ಹೊರಟಿರ್ಬೋದು, ಆದರೆ ಗುಣ ಅಲ್ಲ. ಅದು ನನಗೂ ಗೊತ್ತು ಕರ, ಆದರೆ ಮನ್ಸಿನಾಗ 1000 ಯೋಚನೆ ಮಾಡ್ತೈತೆ. ವಾರ ಯಾಕೆ ಗಿಡನ ಕನ್ಸ್ಬೇಡ. ಅವ್ರಿಗೆ ಬೇರೆ ಯಾರನ್ನ ಈ ಕೆಲಸ ಮಾಡೋಕ್ಕೆ ಹೇಳಿ ಅದನ್ನು ಅವ್ವನ ತಲೆ ಕಟ್ಬೇಕು ಅಂತ ಹಿಂಗೆಲ್ಲ ಮಾಡ್ತಾವ್ರ. ಅಣ್ಣ, ನಿನ್ನ ಆಟೆಲ್ಲ ತಲೆ ಕೆಡ್ಸ್ಕೋಬೇಡ. ಸತ್ಯ ಒಂದಲ್ಲ ಒಂದು ದಿವಸ ಆಚೆ ಬರಲೇಬೇಕು ಕಣ. ಸೂರ್ಯ ಬಂದ ಮೇಕೆ ಕತ್ಲು ಹೋಗ್ಲೇಬೇಕಲ್ವಾ? ಹಂಗೆ ಇದು. ಆದರೂ ಸಣ್ಣ ನೋವಾಯ್ತದೆ ಕಲ. ಜನ ಹಿಂಗೆಲ್ಲ ಮಾತಾಡೋದು ಖಂಡಿತ ಅವ್ವನ ಕಿವಿಗೆ ಬಿದ್ದಿರ್ತದೆ. ಅವ್ವ ಸಣ್ಣ ನೊಂದ್ಕೊಂಡಿರ್ತಾಳೆ. ನನ್ನ ಮಗನ ಸೇರಿಸ್ಕೊಂಬೇಡ. ನಾನು ಮೊದಲೇ ಹೇಳಿದೆ, ನನಗೆ ಬರ್ತಾರ ಕೋಪಕ್ಕೆ
ಸೀದಾ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಆ ಮಾರನ್ನ ಹೇಳ್ಕೊಂಬಂದು ಎಲ್ಲರ ಮುಂದೆ ನಿಜ ಕಲಿಸ್ಬೇಕು ಅನಿಸ್ತೈತೆ. ಅಣ್ಣೋ ಹಂಗೇನ ಮಾಡ್ಬಿಟ್ಟಿಯಾ? ಈಗಲೇ ಅಗ್ಗನು ಆವಂಗೆ ಕಚ್ಚಕ್ಕೆ ಶುರು ಹಚ್ಕೊಂಡ್ಬಿಟ್ಟೈತೆ. ಹೊಸಿ ಸಮಾಧಾನವಾಗಿರು, ಎಲ್ಲದಕ್ಕೂ ಆದಷ್ಟು ಉತ್ತರ ಸಿಗ್ತೈತೆ. ಅವ್ವ, ಎಲ್ಲಿ ಹೋಗಿದ್ದೆ? ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೆ, ಫೋನ್ ಬೇರೆ ರಿಸೀವ್ ಮಾಡಿಲ್ಲ. ಅವ್ವ ಏನಾಯ್ತು ಹೇಳವ್ವ? ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಈ ವಿಷಯ ಹೇಗೆ ಹೇಳೋದೋ ಗೊತ್ತಾಗ್ತಿಲ್ಲ. ನಿಜ ಹೇಳ್ದೆ ನನ್ನ ಮನಸ್ಸು ತಡಿಯಲ್ಲ. ನಿನಗಿಷ್ಟ ಇಲ್ಲದೆ ಇರೋ ಕೆಲಸ ಮಾಡಿಬಿಟ್ಟಿದ್ದೀನಿ. ಏನ್ ಮಾಡಿದೆ ವಸು? ಇಲ್ಲಿ ನಡೀತಿರೋದು ಎಲ್ಲನೂ ನನಗೆ ಇಷ್ಟ ಇಲ್ದಿರೋ ಕೆಲಸಗಳೆಯ. ಅದ್ರಾಗ ನೀನು ಏನು ಮಾಡಿದೆ? ಅವ್ವ ಅದು ಚೌಡಳ್ಳಿ ಅಜ್ಜಿಗೆ ಫೋನ್ ಮಾಡಿದೆ. ಪುಟ್ಟಮಿ ಹೆಂಗಿದ್ಯಾ? ಸುಮ್ಕೆ ನಾಮಕಾವಸ್ಥೆ ನೋಡ್ಕೊಂಡು ಹೋಗ್ತಾ ಬಂದಿಲ್ಲ. ಮನಸ್ಸಿಗೆ ತುಂಬಾ ಬೇಸರ ಆಗೈತಿ. ನೀನು ಆಸ್ಪತ್ರೆಗೆ ಹೋದ್ಯಲ್ಲ, ಅಲ್ಲೇ ಬಂದು ನೋಡಬೇಕು ಅಂತ ಅನ್ನಿಸ್ತು. ಅಷ್ಟಿದ್ದಿದ್ರೆ ಬರಬೇಕಿತ್ತು ಮತ್ತೆ. ಮಮ್ಮಿ ಬಿಡ್ನಿಲ್ಲ ಅಕ್ಕ. ಈಗ ಮಾತ್ರ ಹೇಗೆ ಬಂದ್ರಿ ಇಲ್ಲಿಗೆ? ಈಗ ನಾವು ಬಂದಿರೋದು ಅವಳಿಗೆ ಗೊತ್ತಿಲ್ಲ. ವಾ, ನೀವಿಬ್ರು ಇಲ್ಲೇ ಇದ್ದೀರಾ? ನಾನು ಊರೆಲ್ಲ ಹುಡ್ಕಿದ್ರು ನೀವು ಸಿಗದೆ ಹೋದ್ರಲ್ಲ, ಆಗಲೇ ಅನ್ಕೊಂಡೆ ನೀವಿಲ್ಲೇ ಇರ್ತೀರಾ ಅಂತ. ಕುಂತ್ಕೊಳ್ಳಿ. ತಕ ಪುಟ್ಟಕ್ಕ, ನಿಮಗೋಸ್ಕರ ಹಣ್ಣು ತಂದೀವ್ನಿ. ಹೆಂಗಿದ್ಯಾ ಪುಟ್ಟಕ್ಕ? ನೀನು ಆಸ್ಪತ್ರೆನಾಗಿದ್ದಾಗಲೇ ಬರೋಣ ಅನ್ಕಂಡೆ, ಆದರೆ ನಿನ್ಗಿನ್ನೂ ಜ್ಞಾನ ಬಂದಿಲ್ಲ ಅಂತ ಹೇಳಿದ್ರು. ಅಂಥ ಸ್ಥಿತಿನಾಗೆ ನೀನು ಹೆಂಗೆ ಪುಟ್ಟಕ್ಕ ನೋಡೋದು? ಅದಕ್ಕೆ ಬರಲಿಲ್ಲ ಅಲ್ವೇನಯ್ಯ? ನಿನ್ನ ಆರೋಗ್ಯ ಹುಷಾರು ಪುಟ್ಟಕ್ಕ. ಇನ್ಮ್ಯಾಕೆ ಆ ಮಸ್ ವಿಷಯದಾಗೆ ಕೊರಗಬೇಡ, ಅದ್ರ ಹೆಸರು ಎತ್ಬೇಡ, ಬಿಟ್ಬಿಡು. ನಾನು ನಿನಗೆ ಮೆಸ್ ಮುಚ್ಚು ಅಂತ ಹೇಳಿದ್ರು, ನಿನಗೆ ಮೆಸ್ ಮ್ಯಾಕೆ ಏಟ್ ಪ್ಯೂರಿಟಿ ಐತೆ ಅಂತ ಗೊತ್ತೈತೆ. ನಾನೇ ಕೆಲಸ ಮಾಡ್ಬೋದಿತ್ತು. ಅವ್ರನ್ನ ಇಲ್ಲಿ ಬರಕ್ಕೆ ಹೇಳಿದ್ದೀನಿ ಅವ್ವ. ಯಾರನ್ನ ಕೇಳಿ ಫೋನ್ ಮಾಡಿದೆ? ಈಗಲೇ ಅವ್ರಿಗೆ ಫೋನ್ ಮಾಡಿ ಬರೋದು ಬೇಡ ಅಂತ ಹೇಳು. ಕಣ್ಣು ಮುಂದೆ ಕಲ್ಲೇ ಗುಡ್ದಂಗೆ ಆಗೈತೆ. ಇನ್ನು ಬೆಟ್ಟ ಅಂತ ನನ್ನ ಮುಂದೆ ಇಡಬೇಡ.
ಬಂಗಾರ ನನ್ನ ಉಸಿರಿರೋ ಗಂಟ ನಾನ್ ಚೌಡಳ್ಳಿಗೆ ಬರಕಿಲ್ಲ. ನೀವುವೆ ನನ್ನ ಮನೆಗೆ ಬರಬೇಡಿ. ನಮ್ಮ ಮಧ್ಯೆ ಎಲ್ಲ ಮುಗ್ದೋಯ್ತು. ಈ ಆಣೆ ಚೌಡವಂಗೆ ಬೆಟ್ಟನು ಸಣ್ಣ ಕಲ್ಲೆಯ ಬಂಗಾರ. ನಾ ಬಂದಾಯ್ತು, ಬ್ಯಾಡ ಅನ್ನಕ್ಕಾಗಕ್ಕಿಲ್ಲ.